ಇದು ವಿಡಿಯೋ ಮಾಡಬೇಕು ಯಾಕೆ ಮತ್ತೆ ಗಾಡಿ ಇಲ್ಲ ಈಗೆಲ್ಲ ಸರ್ವಿಸಿಂಗ್ ಇಷ್ಟೆಲ್ಲ ಪ್ರಾಬ್ಲಮ್ ಮಾಡತ್ತಲ್ಲ ಈಗೆಲ್ಲ ಯಾವಾಗ ಕ್ಲಿಯರ್ ಆಗೋದಿಲ್ಲ ಅದೇ ಗಾಡಿ ಏನಾ ಚಾರ್ಜಿಂಗ್ ಗಾಡಿ ಕ್ಲಿಯರ್ ಓಲಾ का लिहून की नको ಹೆಲೋ ಹಾಯ್ ನಮಸ್ಕಾರ ಕನ್ನಡ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತೈತಲ್ಲ ಒಂದು ಹೊಸ ವ್ಲಾಗು. ಆಗಲೇ ನಿಮ್ಗೆ ಟೈಟಲ್ ಮತ್ತು ತಮ್ಮನಲ್ಲಿ ನೋಡಿ ಗೊತ್ತಾಗಿರ್ತೈತಿ. ನಾವು ಐತಲ್ಲ ಒಂದು ಹೊಸ ಗಾಡಿ ತೊಗೊಂಡು ಮಾಡೀವಿ. ಅದು ಐತಲ್ಲ ಎಲೆಕ್ಟ್ರಿಕ್ ಗಾಡಿ, ಚಾರ್ಜಿಂಗ್ ಗಾಡಿ ತೊಗೊಂಡು ಮಾಡೀವಿ. ಅದ್ರ ಬಗ್ಗೆನೇ ಒಂದು ವ್ಲಾಗ್ ಮಾಡೋಣ ಅಂತೇಳಿ ಈ ವ್ಲಾಗ ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ಆಯ್ತಲ್ಲ ಈಗ ನಮ್ಮ ಹತ್ರ ಒಂದು ರಾಬೋಟ್ ಇದೆ, ನಿಮ್ಗೆ ಗೊತ್ತಿರೋ ಪ್ರಕಾರ ನೋಡ್ಬೋದು. ನಂದು ರಾಬೋಟ್ ಬ್ಲೂ ಗಾಡಿ ಐತಲ್ಲ, ಆ ಗಾಡಿ ತೊಗೊಂಡು 4 ವರ್ಷ ಆಯ್ತು. 4 ವರ್ಷ ಆಯ್ತು. ಅದಕ್ಕೆ ಪೆಟ್ರೋಲ್ ಹಾಕಿ ಸಾಕಾಗ್ಬಿಟ್ಟೈತಿ. ಅದಕ್ಕಾಗಿ ಒಂದು ನನಗೆ ಚಾರ್ಜಿಂಗ್ ಗಾಡಿ ಬೇಕಾಗೈತಿ. ಆ ಚಾರ್ಜಿಂಗ್ ಗಾಡಿ ಐತಲ್ಲ ನಮಗೆ ಯಾವುದು ಸೆಲೆಕ್ಟ್ ಮಾಡ್ಬೇಕಂತ ನಾವು ಕನ್ಫ್ಯೂಸ್ಡ್ ಆಗೋದೀವಿ. ಓಲಾ ಬೇಕಾದ್ರೆ ತೊಗೋಬೋದಿತ್ತು, ಆದರೆ ಓಲಾದ ಭಾಳಷ್ಟು ಪ್ರಾಬ್ಲಮ್ ನಡೆಯತ್ತವ, ಸರ್ವಿಸಿಂಗ್ ಪ್ರಾಬ್ಲಮ್ ನಡೆಯತ್ತವ. ಗಾಡಿ ಮಾತ್ರ ಎವರೇಜ್ ಕೊಡೋದು ಮತ್ತೆಲ್ಲ ಚಲೋ ಐತಿ. 180 ಮಟ್ಟ ಓಡ್ತೈತಿ ಆ ಗಾಡಿ. ಬಟ್ ಐತಲ್ಲ ಅದು ಗಾಡಿ ಹೆಂಗೈತಿ, ಏನಾದರೂ ರಿಪೇರಿ ಬಂತು ಏನಿತ್ತು ಅಂದ್ರೆ ಸರ್ವಿಸಿಂಗ್ ಸರಿ ಇಲ್ಲ. ಅದಕ್ಕೆ ಬುಕ್ಕಿಂಗ್ ಮಾಡ್ಬೇಕಾ, ಅದಕ್ಕೆ ನಾವು ಬುಕ್ಕಿಂಗ್ ಮಾಡಕ್ಕೆ ಹೊಂಟೀವಿ. ಮತ್ತು ಅದ್ರ ಜೊತೆ ಐತಲ್ಲ ನಾನು ಒಬ್ಬ ಹೋಗಲ್ಲ, ಮೊನ್ನೆ ಒಬ್ಬ ಹೋಗಿ ಎಲ್ಲ ನೋಡ್ಕೊಂಬಂದಿನಿ. ಈ ಸಲ ಐತಲ್ಲ ನಿಮಗೂ ಕರ್ಕೊಂಡು ಹೋಗೋನು, ನಿಮಗೂ ಐತಲ್ಲ ಗಾಡಿ ತೋರಿಸೋನು, ಮತ್ತು ಐತಲ್ಲ ಬುಕ್ಕಿಂಗ್ ಏನೇನು ಇರ್ತೈತಿ ಏನೇನಿಲ್ಲ ಎಲ್ಲ ಈ ವಿಡಿಯೋ ಮುಖಾಂತರ ಒಂದು ವ್ಲಾಗ್ ಮಾಡಿ ನಿಮಗೆ ತೋರಿಸ್ಬೇಕಂತ ಮಾಡ್ಕೊಂಡಿನಿ. ಬರ್ರಿ ಮತ್ತು ಹೋಗೋಣಂತ ಮತ್ತು ನೋಡೋಣಂತ. ನಾವು ಐತಲ್ಲ ಆಲ್ರೆಡಿ ಬಂದೀವಿ, ನೋಡ್ಬೋದು. ಓಲಾ ಶೋರೂಮ್ ಕಡೆ ಇದೀವಿ. ಓಲಾ ಶೋರೂಮ್ ಆ ಕಡೆ ಐತಿ, ನೋಡ್ಬೋದು. ನೋಡೋಣ ಅಂತ. ಓ ಮೈ ಗುಡ್ನೆಸ್ ಇಂಥವ ಇದು ನೋಡಿ ನಮಗೆ ಭಯ ಆಗತೈತಿ, ಗಾಡಿ ತೊಗೋಬೇಕು ಬೇಡ ಅಂತೇಳಿ. ಅಷ್ಟಾದರೂ ಐತಲ್ಲ ಒಂದು ಸಲ ಏನೇನೈತಿ ಏನಿಲ್ಲ ಕೇಳ್ಬೇಕನ್ನೋ ಸಲಾಗ ಬಂದಿದ್ದೈತಿ. ಈ ಗಾಡಿ ಐತಲ್ಲ ನನ್ನ ಸಲಾಗ ತೊಗೊಳತ್ತಿತ್ತಂದ್ರೆ ನಮ್ಮ ಬ್ರದರ್ ಅದಾರ, ಇಲ್ಲಿ ನೋಡ್ಬೋದು, ನಮ್ಮ ತಮ್ಮ ಪ್ರಸಾದ್ ಅಂಥೇಳಿ. ಇವ್ನ ಸಲಾಗ ತೊಗೊಳತ್ತಿದ್ದ. ಯಾಕಂದ್ರೆ ಈಗ ಅವ್ನ ಗಾಡಿ ಇಲ್ಲ, ಮನೆಯೊಳಗೆ ಇನ್ನೊಂದು ಗಾಡಿ ಬೇಕನ್ನೋ ಸಲಾಗ ನಾನು ಐತಲ್ಲ ಇನ್ನೊಂದು ಗಾಡಿ ಪರ್ಚೇಸ್ ಮಾಡತ್ತೀನಿ. ಅದು ಐತಲ್ಲ ಯಾರ ಹೆಸರಿಗೆ ತೊಗೊಳತ್ತೀನಿ ಅಂತೇಳಿ ನಿಮ್ಗೆ ಮುಂದೆ ಹೇಳ್ತೀನಿ ಅಂತ. ರೂಮ್ ಬಂದೈತಂದ್ರೆ ಹಿಂಗೆ ಹೋಗ್ಬಿಡೋದು, ಏನು ಮಾಡೋಕ್ಕೆ ಬರಲ್ಲ. ಈಗ ಶೋರೂಮ್ದಾಗ ಹೊಂಟೀವಿ ನಾವು, ನೋಡ್ಬೋದು. ಇಲ್ಲಿಗೆ ಬಂದೀವಿ ಓಲಾ ಶೋರೂಮ್ದಾಗ. ಸರ ಗಾಡಿ ಏನು ಸಿಗ್ತಾವೆ ಸರ? ಹೊಸ ಗಾಡಿ ನಿಮ್ಮ ಕಡೆ ಚಾಲೂ ಐತಿ ಬಂದೈತಿ? ಚಾಲೂ ಐತ್ರಿ. ಈಗ ತೋರಿಸ್ತೀರಿ ಆ ಗಾಡಿದು ಪ್ರೈಸ್ ಎಲ್ಲ ಹೇಳ್ತೀರಿ? ಪ್ರೈಸ್ ಹೊರಗಡೆ ಹೋಗಿದ್ದಾರೆ. ಹಾಂ, ಕಾಲ್ ಮಾಡ್ತೀರಿ? ಮಾಡಲ್ಲ ಇದ್ದೀವಿ. ಆದರೆ ಸೇಲ್ಸ್ ಪರ್ಸನ್ ಇದ್ಲ ಅವರಿಲ್ಲ, ಹೊರಗೆ ಹೋಗ್ಯಾರಂತ. ಅದ್ರ ಸಂಬಂಧ ನಾವು ವೇಟ್ ಮಾಡತ್ತೀವಿ. ಅವರೆಲ್ಲ ಸ್ವಲ್ಪ ಇನ್ಫಾರ್ಮ್ ಕೊಟ್ಟರು, ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ ಓಲಾ ತೊಗೋಬೇಕು ಬೇಡ ಅಂತೇಳಿ. ನಿಮ್ಗೆ ಆಲ್ರೆಡಿ ನಾನು ಹೇಳೀನಿ. ಈಗ ನಮ್ಮ ತಮ್ಮನೂ ಏನು ಹೇಳತ್ತ ನೋಡ್ರಿ, ಅವನು ಏನು ಹೇಳ್ತಾನೆ ನೋಡ್ರಿ. ಏನು ಹೇಳತ್ತಪ್ಪ? ಈ 1,20,000 ಐತಂದ್ರೆ ಓಲಾ ತೊಗೊಂಡ್ವಿ. ಹಾಂ, ಇದಂದ್ರೆ ಗಿಡ ಹಂಗೆ 1,25,000 ಮಟ್ಟ ಇತ್ತಂದರೆ ಈ ಗಾಡಿ ಓಲಾ ಆ ಪ್ರೈಸ್ ಒಳಗೆ ಸಿಕ್ತಂದ್ರೆ ನಾವು ಎಲ್ಲ ಓಲಾಕ್ಕೆ ತೊಗೊಂಡ್ಬಿಡ್ತೀವಿ. ಅದ್ರ ಸಮ ವೇಟ್ ಮಾಡತ್ತೀವಿ. ಅವ್ರು ಬರಲಿ, ಬಂದಮೇಲೆ ಡಿಸೈಡ್ ಮಾಡೋಣ ಅಂತ. ಅರ್ಧ ತಾಸು ಅಂತ ಹೇಳ್ಯಾರ, ಅರ್ಧ ತಾಸು ಇಲ್ಲೇ ವೇಟ್ ಮಾಡತ್ತೀವಿ. ವಿಡಿಯೋ ಮಾಡಬೇಕು. ಯಾಕೆ ಅಂದ್ರೆ ಇಲ್ಲೇ ನಮ್ಮ ಸ್ಟೋರ್ ಬರೋದಿಲ್ಲ. ಸ್ಟೋರ್ ಬರೋಲ್ಲ ಅಂದ್ರೆ ಸೈಡಿಗೆ ತೊಗೊಳಲ್ಲ. ಎಲ್ಲಿ ಸ್ಟೋರ್ ಚಲೋ ಐತಿ ಅಲ್ಲಿ ಹೋಗೋಣ ಐತಲ್ಲ. ಈಗ ನಾನು ಮತ್ತು ನಮ್ಮ ತಮ್ಮ ಐತಲ್ಲ ಆಜಮ್ ನಗರ್ ಶೋರೂಮ್ ಹೊಂಟೀವಿ ನೋಡ್ರಿ. ಕಾರಣ ಗಾಡಿ ಐತಲ್ಲ ಇಲ್ಲಿ ಅವ್ರು ತೋರ್ಸೋಲ್ಲ ಅಂದ್ರೆ ಯಾಕಂದ್ರೆ ಗಾಡಿ ಎಲ್ಲ ಹಂಗೆ ನಿಂತಿದ್ದೈತಲ್ಲ, ಅದ್ರ ಸಂಬಂಧ ನಾವು ಗಾಡಿ ತೋರ್ಸೋಕ್ಕಾಗಲ್ಲ, ಇಲ್ಲಿ ನಮ್ಗೆ ತಿಳ್ಸೋಕ್ಕಾಗಲ್ಲ. ನೀವು ದಯಮಾಡಿ ಐತಲ್ಲ ಅದು ನಮ್ಮ ಕಡೆ ಆಜಮ್ ನಗರ್ ಕಡೆ ಇನ್ನೊಂದು ಶೋರೂಮ್ ಐತಿ, ಅಲ್ಲಿ ಹೋಗ್ರಿ. ನಿಮ್ಗೆ ಅಲ್ಲಿ ಚಲೋ ತುಂಬ ತೋರಿಸ್ತಾರ ಮತ್ತು ನೀಟಾಗಿರ್ತೈತಿ, ನಿಮ್ಮ ಕ್ಯಾಮ್ರಾದಾಗೆಲ್ಲ ಕ್ಯಾಪ್ಚರ್ ಚಲೋ ಆಗ್ತೈತಿ ಅಂತ ಹೇಳಿರ. ಅದ್ರ ಸಂಬಂಧ ಐತಲ್ಲ ಅದು ನೋಡೋಣ ಅಂತೇಳಿ ನಾವು ಆಜಮ್ ನಗರ್ ಕಡೆ ಹೊಂಟೀವಿ. ಅದ್ರಾಗ ನೀವು ಬರ್ರಿ ಮತ್ತು ಹೋಗೋಣ ಅಂತ. ಈ ಗಾಡಿ ಏನೇನು ಐತಿಲ್ಲ ಏನೇನಿಲ್ಲ ತೋರಿಸೋಣ ಅಂತ. ಈಗ ಐತಾ ಸದ್ಯಕ್ಕೆ ಬಸವೇಶ್ವರ ಸರ್ಕಲ್ ಐತಲ್ಲ, ಇಲ್ಲದೀನಿ ನೋಡ್ರಿ. ನಾನು ಓಲಾ ಶೋರೂಮ್ ಮಾತ್ರ ಹೋಗ್ಬೇಕು ಅನ್ನತ್ತೀವಿ. ಏನಾದರೂ ಬರ್ವಾತು, ಭಾಳ ಬಂದ್ರೆ ಭಾಳ ದೂರ ಐತಿ. ಎಲ್ಲಿ ಅನ್ಗಳಿಂದ ಆಜಮ್ ನಗರ ಹೋಗ್ಬೇಕು, ಅದ್ರ ಸಂಬಂಧ ಹೊಂಟೀವಿ. ಮತ್ತು ಅಷ್ಟರು ಎಲ್ಲ ಗಾಡ್ಯಾಗ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತಿ ಗಾಡ್ಯಾಗ. ಅದ್ರ ಸಂಬಂಧ ಚಾರ್ಜಿಂಗ್ ಗಾಡಿ ತೊಗೊಳತ್ತಿದ್ದ, ಪೆಟ್ರೋಲ್ ಹಾಕೋಕೆ ಬ್ಯಾಡ್ ಅಂತೇಳಿ. ಈಗ ಅದಕ್ಕೆ ಎಲ್ಲ 200 ರೂಪಾಯಿ ಪೆಟ್ರೋಲ್ ಹಾಕಿಸ್ಬೇಕು. 200 ರೂಪಾಯಿ ಪೆಟ್ರೋಲ್ ಹಾಕಿಸಿ ಮತ್ತೆ ಎಲ್ಲ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಆಜಮ್ ನಗರ್ ಕಡೆ. ಓಲಾ ಗಾಡಿ ತೊಗೊಂಡ್ರೆ ಸರಿ ಆಯಿತು ತಪ್ಪಾಯ್ತು ಅಂತ ನೀವು ಒಂದು ಸಲ ಒಂದು ಕಮೆಂಟ್ ಮಾಡಿರಿ, ಅಲ್ಲಿ ಗೊತ್ತಾಗ್ತೈತೆ ನಂಗೆ. ಅದೇ ಗಾಡಿ ಏನ ಚಾರ್ಜಿಂಗ್ ಗಾಡಿ ओला का लूँ कि नको? पेट्रोल कैसा नहीं है? पेट्रोल के वैसे भागता नहीं बोले पेट्रोल एक पेट्रोल डाल के बस छोड़े मुझे तो आए तो अभी तुम्हें गाड़ी का कैसा है वो जान रख लेकर घूमने का हो अब क्या होता है उसका क्या बैटरी है पूरा चार्ज खत्म होता नहीं कहाँ रुकती हो
अभी एक पेट्रोल गाड़ी एक चार्जिंग का गाड़ी लेना करके ले रहे हाँ वैसा एक आप घर में रख सकते ಥ್ಯಾಂಕ್ ಯು. ಆಜಮ್ನಗರ ಓಲಾ ಶೋರೂಮ್ ಬಂದೀವಿ. ಒಳಗೆ ಹೋಗಬೇಕು. ಒಳಗೆ ಹೋಗೈತ್ಲ ಏನೇನೈತಿ ಗಾಡಿದು ಎಲ್ಲ ಡೀಟೇಲ್ಸ್ ತಿಳ್ಕೊಬೇಕು. ಗಾಡಿ ಏನು ಕಮ್ಮಿ ನಿಂತಿಲ್ಲ, ಭಾಳಷ್ಟು ಗಾಡಿ ನಿಂತಾವ. ಬಟ್ ಐತ್ಲ ಇಲ್ಲಿ ಒಳಗೆ ಅಂದ್ರೆ ಸೇಲ್ ಮಾಡೋಕೆ ಎಲ್ಲ ಶೋರೂಮ್ ಎಲ್ಲ ಚಲೋ ಐತಿ. ಅದ್ರ ಸಂಬಂಧ ನಮ್ಗೆ ಇಲ್ಲಿ ಕರ್ಸ್ಯಾರ. ನೋಡ್ಬೋದು ತಾವು ಇಲ್ಲಿ ಹಂಗೈತೆ ಅಂತ. ಇದು ಲಾಕ್ ಮಾಡಿದ್ದೀನಿ. ಚಾವಿ ಬರ್ತೈತಿ ಹೆಂಗೆ ಬರ್ತೈತಿ? ಇದು ಟಚ್ ಸ್ಕ್ರೀನ್, ಇದು ಪಾಸ್ವರ್ಡ್ ಇದು ಪಾಸ್ಪೋರ್ಟಿಗೆ ಟ್ಯಾಗ್ ಬರಲ್ಲ. ಇಲ್ಲ ವಿದೌಟ್ ಪಾಸ್ವರ್ಡ್ 100 ಲಾಕ್ ಓಪನ್ ಆಗೋದು. ಇಲ್ಲ ಕ್ಯಾಮ್ರಾ ಸಲ ಡಿಸ್ಪ್ಲೇಗೆಲ್ಲ ವಾರಂಟಿ ಇರ್ತೈತೆ ಅಣ್ಣ? ಡಿಸ್ಪ್ಲೇ, ಮೋಟ್ರ್, ಬ್ಯಾಟ್ರಿ ಎಲ್ಲ ಎಷ್ಟು ಇಯರ್ಸ್ ವಾರಂಟಿ? ಡಿಪೆಂಡ್ ಆನ್ ಅವರ್ ಮೇಲೆ ಇರ್ತೈತಿ. 3 years, 5 years, 8 years. 8 years. ಈಗ ನಾವು ತೊಗೊಂಡ್ರೆ ನಮ್ಗೆ ಎಷ್ಟು ಈಗ ರೀಸೆಂಟ್ಲಿ ನಮ್ಗೆ 5 years ಸಿಗ್ತೈತೆ. 5 years ಎತ್ತರ ಮೇಲೆ ನಿಮ್ಮ ಮೋಟ್ರ್, ಬ್ಯಾಟ್ರಿ. ಮೋಟ್ರ್ ಮತ್ತು ಬ್ಯಾಟ್ರಿ ಇದೇ ಟಾಪ್ ಮಾಡಲ್ ಐತೆ ನಿಮ್ದು? ಟಾಪ್ ಮಾಡಲ್ ಇನ್ನೂ ಅದಾವ್ರಿ, ಬಟ್ ಬಂದಿಲ್ಲ ರೀಸೆಂಟಾಗಿ ಬಂದಿಲ್ಲ. ಎವರೇಜ್ 160 ಐತಿ. 160 ಕಸ್ಟಮರ್. ಈಗ ಕಂಪ್ನಿ ಎಡಿಸಿ ರೇಂಜ್ 242 ಐದು ಕಂಪ್ನಿ. ಈಗ ಕಸ್ಟಮರ್ ಹೇಳಿದ್ದು 160 ಲಾಸ್ಟ್. ಯಾವ ಮೋಡ್ ಒಳಗೆ ಬರ್ತೈತೆ ಅದು? ಈಕೋ ಮೋಡ್ದಾಗ ಬರ್ತೈತ್ರಿ. ಈಕೋ ಮೋಡ್ದಾಗ 160 ಬರ್ತೈತಿ. ಓಕೆ. ನಾರ್ಮಲ್ದಾಗ ಓಡಿಸಿದ್ರೆ ನಿಮ್ಗೆ 120. ರೈಡರ್ ಮೋಡ್ದಾಗ, ಸ್ಪೋರ್ಟ್ಸ್ ಮೋಡ್ದಾಗ ಹೊಡ್ರೆ 100 ಬರ್ತೈತಿ. ಸ್ಪೋರ್ಟ್ಸ್ ಮೋಡ್ದಾಗ 100, ಹೈಪರ್ ಮೋಡ್ದಾಗ ನಿಮ್ಗೆ 80 ಮಟ್ಟ ಬರ್ತೈತಿ. ಈಗ ಪ್ರೈಸ್ ಎಷ್ಟು ಐತಿ ಸರ್? ಇದು 1,70,000. 1,70,000 ಅಂದರೆ ಅದು ಪ್ರೈಸ್ ಹೆಂಗೈತಿ? S1X ಇದ್ರಾಗ 2 ವ್ಯಾರಂಟಿ ಅದಾವೆ ರೀ. ನಿಮ್ಗೆ 160 ಕಿಲೋಮೀಟರ್ ಇದೆ. ಇದೆ ವೈಟ್ ಐತಿ. ಇದ್ರಾಗ ಯಾವ ಕಲರ್ ಬರ್ತಾವೆ? ಇದ್ರಾಗ ಬ್ಲ್ಯಾಕ್ ಬರುತ್ತೆ, ವೈಟ್ ಬರುತ್ತೆ, ಸಿಲ್ವರ್, ಮೆಟಾಲಿಕ್ ಬ್ಲೂ, ಆಮೇಲೆ ರೆಡ್ ಬರುತ್ತೆ. ರೆಡ್ ಬರುತ್ತೆ. ನೀವು ಎಷ್ಟು ಕಲರ್ ಬರುತ್ತೆ? ಇದೊಂದು ಬಿಟ್ಟರೆ ಇದು ಕಲರ್ ಬರುತ್ತೆ. ಇದು ಇದ್ರಾಗ ಟಾಪ್ ಮಾಡಲ್, ಎಕ್ಸ್ ಮಾಡಲ್ದಾಗ ಟಾಪ್ ಮಾಡಲ್ಲ. ಇದು ಎಕ್ಸ್ ಮಾಡಲ್ ಟಾಪ್ ಮಾಡಲ್. ಇದ್ರದ್ದು ಏನು ಎವರೇಜ್ ಐತಿ? ಇದ್ರಾಗ 160 ಐತಿ. ಇದು 120, 160, 120 ಐತಿ. 120 ಅದು ಅದ್ರಾಗ 120 ಇದೆ, 160 ಇದೆ. ಎರಡು ಎವರೇಜ್ದಾಗ ಸೇಮ್ ಐತಿ, ಏನು ಡಿಫ್ರೆಂಟ್ ಇಲ್ಲ. ಪ್ರೈಸ್ದಾಗ ಅಷ್ಟೇ ನಿಮ್ಗೆ ಚೇಂಜ್ ಇದೆ. ಪ್ರೈಸ್ದಾಗ ಅಷ್ಟು ಚೇಂಜ್ ಇದೆ. ಪ್ರೈಸ್ ಎಷ್ಟೈತೆ ಅಂದರೆ ಇದ್ರಾಗ ನಿಮ್ಗೆ 120 ತೊಗೊಂಡ್ರೆ ನಿಮ್ಗೆ 1,04,000, 160 ತೊಗೊಂಡ್ರೆ ನಿಮ್ಗೆ 1,26,000. ಇದು ಎಷ್ಟಿದೆ ಈಗ? 1,00,000 3 ಕಿಲೋವ್ಯಾಟ್ ಇದೆ ಸರ್. 3 ಕಿಲೋವ್ಯಾಟ್. ಎಷ್ಟು ಪ್ರೈಸ್? 1,04,000. 1,04,000. ಏನು ಡಿಫ್ರೆನ್ಸ್ ಏನಂದ್ರೆ? ಇದ್ರಾಗ ಏನು ಡಿಫ್ರೆನ್ಸ್ ಇಲ್ಲ. ಮ್ಯಾಕ್ವೆಲ್ ಡಿಸ್ಕ್ ಸ್ಪೀಕರ್ ಅದಕ್ಕೆ ಟಚ್ ಸ್ಕ್ರೀನ್. ಅದಕ್ಕೆ ಮ್ಯಾಕ್ವೆಲ್ ಡಿಸ್ಕ್ ಸ್ಪೀಕರ್, ನಿಮ್ಮ ಟಚ್ ಸ್ಕ್ರೀನ್, ನ್ಯಾವಿಗೇಷನ್ ಬರ್ತೈತೆ. ಇದು ನಾರ್ಮಲ್ ಡಿಜಿಟಲ್ ಮೀಟರ್ ವಿತ್ ಕೀಬೋರ್ಡ್. ಡಿಕ್ಕಿ ಸ್ಪೇಸ್ ಬರ್ತೈತೆ 34 ಲೀಟರ್. ಚಾರ್ಜಿಂಗ್ ಬರ್ತೈತೆ. ಚಾರ್ಜಿಂಗ್. ಸರ್ವಿಸಿಂಗ್ ಪ್ರಾಬ್ಲಮ್ ಏನೈತಿದೆ? ಸರ್ವಿಸಿಂಗ್ ಈಗೇನಿಲ್ಲ. ಇಷ್ಟೆಲ್ಲ ಗಾಡಿ ನಿಂತಲ್ಲ ಸರ್ವಿಸ್ ಸರ್ವಿಸ್ ನಮ್ದು ಅದ್ರಾಗ ಮೇಜರ್ ಆಗಿ ಒಂದು ಬರೋದು. ನಮ್ದು ಬೆಳಗಾವಿ ಡಿಸ್ಟ್ರಿಕ್ದಾಗ 2 ಸರ್ವಿಸ್ ಸೆಂಟರ್. ಒಂದು ತಿಳಕೊಡಿ, ಒಂದು ಇಲ್ಲೇ. ಒಂದು ತಿಳಕೊಡಿ ಇಲ್ಲ. ಯಾವ್ದವ್ರು ಬೆಳಗಾವ್ದು ಎಷ್ಟು ಕಸ್ಟಮರ್ ಅದಾರ ಇಲ್ಲೇ ಬರ್ಬೇಕು. ಮೇಜರ್ ಮೇಜರ್ ಇಲ್ಲೇ ಬರ್ಬೇಕು. ಈಗ ನಾವು ಗಾಡಿ ಇಲ್ಲಿ ತೊಗೊಂಡಿದ್ರೆ ನಾವಿಲ್ಲಿ ಗಾಡಿ ತೊಗೊಂಡ್ರು, ಈಗ ನಮ್ಮ ಸರ್ವಿಸಿಂಗ್ ಆಗಬೇಕಿತ್ತಂದ್ರೆ ನಡೀತೈತೆ ರೀ. ಆಲ್ ಓವರ್ ಇಂಡಿಯಾ, ಪ್ಯಾನ್ ಇಂಡಿಯಾ ಎಲ್ಲಿ ಮಾಡಿದ್ರೆ ನಡೀತೈತೆ ಸರ್ವಿಸ್. ಎಲ್ಲಿ ಮಾಡಿದ್ರೆ ನಡೀತೈತೆ. ಎಷ್ಟು ಏನು ವಾರಂಟಿ ಇರ್ತೈತಲ್ಲ ಅದ್ರ ಮೇಲೆ? ವಾರಂಟಿ ಈಗ 3 years ಇತ್ತು, 5 years, 8 years ಡಿಪೆಂಡ್ ಆಫ್. ಮತ್ತು ವಾರಂಟಿ ಮುಂದುವರಿಸ್ಬೇಕಂದ್ರೆ ಮ್ಯಾಗ ಎಕ್ಸ್ಟ್ರಾ ಅಮೌಂಟ್ ಇದೆ. ಎಷ್ಟು? 15,000 ಇದೆ, 12,000 ಇದೆ, 8,000. ಎದ್ರ ಮೇಲೆ ಅದು ಬ್ಯಾಟ್ರಿ, ಮೋಟ್ರ್. ಅದ್ರ ಬ್ಯಾಟ್ರಿ ಎಷ್ಟೈತಿ? ಬ್ಯಾಟ್ರಿದು ಮೋಟ್ರ್ ಸೇಮ್ ಬರ್ತೈತೆ. ಬ್ಯಾಟ್ರಿ ಮೋಟ್ರ್ ಎಷ್ಟೈತಿ? ಒಂದು ನೀವು 8 years ತೊಗೋಬೋದ್ರೆ ಅಮೌಂಟ್ ಎಷ್ಟೈತಿ? ಅದೇ 5 years ತೊಗೋಬೇಕಾದ್ರೆ ನಿಮ್ಗೆ 10,000. 5 years ತೊಗೊಂಡ್ರೆ 10,000. ನಿಮ್ಗೆ 8 years 70,000 ಕಿಲೋಮೀಟರ್ ತೊಗೋಬೇಕಾದ್ರೆ 12,000 ಇದೆ. 8 years 1,25,000 ಕಿಲೋಮೀಟರ್ ತೊಗೋಬೇಕಾದ್ರೆ 25,000. ಈ ಪ್ರೈಸ್ ಅದು ಕಮ್ಮಿ ಐತಿ, ಇದು ಕಮ್ಮಿ ಐತಿ? ಇದು ಕಡಿಮೆ ಐತಿ. 1,23,000, ಅದು 1,70,000. 1,70,000 ಐತಿ. ಇದು 1,23,000. 1,23,000 ಇದು. ಈಗ ಜಾಸ್ತಿ ಸೇಲ್ ಆಗಿತ್ತು, ಅದು ಟಾಪ್ ಮಾಡಲ್ ಐತಿ. ಈಗ ರೀಸೆಂಟ್ಲಿ ಬಂದಿದೆ ಹೆಂಗದು? ಇಲ್ರಿ, ಇವು ಎರಡೂ ಸೇಮ್ ಅಂದ್ರೆ ಥರ್ಡ್ ಜನರೇಷನ್ ಐತೆ. ಥರ್ಡ್ ಜನರೇಷನ್ ಇದ್ರಾಗ ನಿಮ್ಗೆ ಎಕ್ಸ್ ಮಾಡಲ್ ಬರ್ತೈತಿ, ಅದು ಪ್ರೋ ಮಾಡಲ್. ಅದು ಪ್ರೋ ಮಾಡಲ್ ಐತಿ. ಪ್ರೋ ಮನ್ಯಾಗ ಸ್ವಿಚ್ ಇರ್ತಾವಲ್ರಿ, ಇಲ್ಲಿ ನಾವು ಹಾಕಿದೇವಲ್ರಿ, ನಾರ್ಮಲ್ ಸ್ವಿಚ್ ಇದಾಗ ಹಾಕಿ ಅಂತ ಅದೇ ನೀರಾಗ ಹಾಕಿ ನೀರಾಗ ಹಾಕಿಟ್ರು ನಡೀತೈತಿ. ಇಲ್ಲಿ ವಾಟರ್ ಪ್ರೂಫ್ ಬರೋದು.
ಇದ್ರೊಳಗೆ ನೀರು ಹೋಗ್ಬೋದು. ಇದ್ರೊಳಗೆ ನೀರು ಹೋಗ್ಬಾರ್ದು. ಇದು ಐತಲ್ಲ ಈಗ ನಮ್ಮ ಬಾಗ್ಲ ಐತಿ, ಮನೆ ಒಳಗೆ ಐತಿ, ಮನೆ ಒಳಗೆ ಇಟ್ಕೊಂಡು ಚಾರ್ಜ್ ಇಟ್ಟರೆ ನಡೀತೈತಿ. ನಡೀತೈತೆ. ಈಗ ಮನೆಯಿಂದ ಈಗ ಹೊರಗೆ ತೊಗೊಂಡಿಟ್ರು ಇದಕ್ಕೇನಾಗೋದಿಲ್ಲ. ಇದು ಈಗ ಇದು ಹಾಕೋದ್ಲ ಚಾರ್ಜ್. ಇದು ಮಳೆಯಾಗ ಇದ್ರೂ ಏನಾಗೋದಿಲ್ಲ. ಈಗ ಇಲ್ಲೆಲ್ಲ ಐತಿ, ಅದು ಎಲ್ಲ ಐತಿ. ಇಲ್ಲಿ ಲೀಟರ್ ನಡೀತೈತಿ. ನಡೀತೈತೆ. ಗಾಡಿ ಒಳಗೆ ಸ್ವಿಚ್ದಾಗ ಹಾಕ್ಬೇಕು, ಓಪನ್ ಹಂಗೆ ಇಡೋದು. ಈ ಲೀಟರ್ ನಡೀತೈತಿ. ನಡೀತೈತೆ. ಅದಕ್ಕೆ ಒಟ್ಟೈತೆ ಅದ್ರೊಳಗೆ ಇದು ಎಷ್ಟು ಇಷ್ಟ ಉದ್ದು ಬರ್ತೈತಿ. ಇಷ್ಟ ಬರ್ತೈತಿ. ಇದು ಇಷ್ಟ ಉದ್ದು ಬರ್ತೈತಿ. ಇಲ್ಲ ವೈರ್ ಇದು ಇಷ್ಟ ಅಷ್ಟು ದೊಡ್ಡದಿಲ್ಲ. ಇದು ಎಲ್ಲ ಗಾಡಿಗೆ ಇಷ್ಟ ಬರ್ತೈತಿ. ವೈರ್ ಇದಕ್ಕಿಂತ ಸ್ವಲ್ಪ ದೊಡ್ಡದು ಕಡಿಮೆ ಬರ್ತೈತಿ. ಚಲೋ ಅದೇನು ಇದು ಇಲ್ಲಿ ಹೊತ್ತಿನ ಮೇಲೆ ಚಲೋ ಆಗ್ತೈತಿ. ಇದು ಪವರ್ ಬಟನ್. ಇದೇನು ಮೋಡ್ ಚೇಂಜಿಂಗ್. ಮೋಡ್ ಚೇಂಜಿಂಗ್. ಇದು ಸ್ಪೀಕರ್ ಸೌಂಡ್, ವಾಲ್ಯೂಮ್, ಇದು ಪಾಸ್, ಆಡಿಯೋ ಪಾಸ್ ಮಾಡೋದು, ಕ್ರೂಸ್ ಕಂಟ್ರೋಲರ್, ರಿವರ್ಸ್. ಇದ್ರಾಗ ಲೈಟ್ ಇದೆ. ಇದು ಲೈಟ್ ಐತೇನು ರೀ? ಇಂಡಿಕೇಟರ್. ಲೈಟ್ ಒಂದೇ ಐತೇನು ರೀ? ಅದ್ರಾಗ ಇಷ್ಟ ಲೈಟ್. ಇದು 1,70,000. ಯಾವ ಅದು ನಮ್ಮ ಇದು ಟಾಪ್ ಮಾಡಲ್ಲ, ಪ್ರೋದಾಗ ಟಾಪ್ ಮಾಡಲ್ಲ, ಅದು ಎಕ್ಸ್ಟ್ರಾ. ಟಾಪ್ ಮಾಡಲ್ ಎಕ್ಸ್ಟ್ರಾ. ಇದು ಪ್ರೋದಾಗ. ಆದ್ರೆ ಏನು ಅದಕ್ಕೆ ಇದು ಭಾಳ ಡಿಫ್ರೆಂಟ್. ಒಂದು 55,000 ರೂಪಾಯಿ ಮೇಲೆ. 55,000. ಆದ್ರೆ 55,000 ಅಂದ್ರೆ ಭಾಳ ಆಗ್ತೈತಿ. 1 ಲಕ್ಷ. ಮೊದಲು 3 ತಿಂಗಳಿಂದ ಎಷ್ಟಿತ್ತು ಗಾಡಿ ಇದೆ? 3 ತಿಂಗಳು 1,47,000 ಇದ್ದರೆ 1,14,000. ಸೆಕೆಂಡ್ ಜನ್ರೇಷನ್ ತೊಗೊಂಡ್ರೆ. ಸೆಕೆಂಡ್ ಜನರೇಷನ್. ಥರ್ಡ್ ಜನ್ರೇಷನ್ ಆಗಿ ನಿಮ್ಗೆ 170 ಮಟ್ಟ ಬೀಳ್ತದೆ. 170 ಮಟ್ಟ. ಫೈನಾನ್ಸ್ ಹೆಂಗೆ? ಫೈನಾನ್ಸ್ ಇದೆ ಸರ್. IDFC ಇದೆ, ಜನ ಇದೆ, L&T ಇದೆ. ಡೌನ್ ಪೇಮೆಂಟ್ ತುಂಬಿಲ್ಲ ಅಂದ್ರೆ ಹಂಗೆ ಆಗ್ತೈತಿ. ಇಲ್ಲ, ಮಿನಿಮಮ್ ಅವ್ರದ್ದು ಪ್ರೊಸೆಸಿಂಗ್ ಫೀಸ್ ಒಂದು ಇರ್ತೈತೆ. ಎಷ್ಟು? ಅವ್ರದ್ದು ಡಿಪೆಂಡ್ ಆನ್ ಅವ್ರದ್ದು ಯಾವ ಫೈನಾನ್ಸ್ ಇದೆ ಅದ್ರ ಮೇಲೆ. 25,000. 25 ಪ್ರೊಸೆಸಿಂಗ್ ಫೀಸ್ ಮಿನಿಮಮ್ 5,000 ಒಳಗೆ ಇರ್ತೈತಿ ಯಾವುದೇ ಫೈನಾನ್ಸ್. ಬಿಟ್ಟರೆ ನಿಮ್ಗೆ ಡೌನ್ ಪೇಮೆಂಟ್ ಕಸ್ಟಮರ್ ಡಿಪೆಂಡ್. 5,000 ಆದ್ಮೇಲೆ ಎಷ್ಟು 25,000 ಮೇಲೆ ಐತಿ. ನಮ್ಮ DP ಅದು 10,000, 15,000, 20,000 ಆ ರೀತಿ ಐತಿ. ಕಸ್ಟಮರ್ ನೀಡ್ ಹೆಂಗಿದೆ ಅದು ನಾವು ಈಗೆಲ್ಲ ಡಿಸ್ಕೌಂಟ್ ಆಗಿ ನಮಗೆ ಏನು ಸಿಗೋದು ಎಷ್ಟು? ನಮ್ದು ಫೈನಲ್ ಡಿಸ್ಕೌಂಟ್ ನಮ್ಗೆ ಯಾವ್ದಾಗ ಇರ್ತೈತೆ ಪ್ರೈಸ್ ಡೈಲಿ ಚೇಂಜ್ ಆಗ್ತಿರ್ತೈತೆ. ಡೈಲಿ ಆಫರ್, ಡೈಲಿ ರೇಟ್ ಚೇಂಜ್ ಆಗ್ತಿರ್ತೈತೆ. ನಮ್ಮ ಡೀಲರ್ಶಿಪ್ದಂಗೆ ಒಂದು ಆಫರ್, ಈ ಪೀರಿಯಡ್ಗೆ ಆಫರ್ ಹಿಂಗೆ ಇರ್ತೈತೆ. ಡೈಲಿ ನಮ್ಮ ಸೇರ್ ಹೆಂಗೆ ಚೇಂಜ್ ಆಗ್ತಾವೆ ಅದ್ರ ಮೇಲೆ ಅದನ್ನು 1,70,000 ರೂಪಾಯಿ ಕೊಡ್ತೋಬೇಕು. ಮತ್ತು ಫೈನಾನ್ಸ್ ಏನು ಮಾಡ್ರು ಅದ್ರ ಮೇಲೆ ಇಂಟ್ರೆಸ್ಟ್ ಮೇಲೆ 10,000 15,000 ರುಪೀಸ್ ಮತ್ತೆ ಬರ್ತೈತಿ. 1,85,000 ಮಟ್ಟ ಈ ಗಾಡಿ ನಮ್ಗೆ ಸಿಗ್ತೈತಿ. ಹೌದಲ್ಲ? ಇನ್ ಕೇಸ್ ಲೋನ್ ಮಾಡಿದ್ರೆ. ಇನ್ ಕೇಸ್ ಲೋನ್ ಮಾಡಿ. ಮತ್ತು ಈ ಗಾಡಿ ಇಲ್ಲ ಈಗೆಲ್ಲ ಸರ್ವಿಸಿಂಗ್ ಇಷ್ಟೆಲ್ಲ ಪ್ರಾಬ್ಲಮ್ ಮಾಡತ್ತಲ್ಲ, ಈಗೆಲ್ಲ ಯಾವಾಗ ಕ್ಲಿಯರ್ ಆಗೋದಿದೆಲ್ಲ? ಆಲ್ರೆಡಿ ನಮ್ಗೆ ಕ್ಲಿಯರ್ ಇದೆ ರೀ ಸರ್. ಅಂದ್ರೆ ನಮ್ದು ಒಂದು ಸ್ಟೋರಿಂದ ಅಂತೂ ಈ ಗಾಡಿ ಇಲ್ಲ ರೀ. ನಮ್ಮ ಬೆಳಗಾವಿ ಡಿಸ್ಟಿಕ್ ಹತ್ನಿ, ಗೋಕಾಕ್, ಚಿಕ್ಕೋಡಿ, ರಾಯಬಾಗ್ ಈ ಕಡೆ ಮಹಾರಾಷ್ಟ್ರ ಗಾಡಿ ಬರ್ತಾ ಇದೆ. ಈಗ ಚಂದಗಢ, ದೇಶಿಂಪುರ ಈ ಕಡೆ ಎಲ್ಲ ಗಾಡಿ ಬರುತ್ತೆ. ಎಲ್ಲ ಗಾಡಿ ಬರೋದು ಅದ್ರ ಸಂಬಂಧ ಇಷ್ಟೆಲ್ಲ ಲೋಡ್ ಆಗಬೇಕು. ಅಂದರೆ ಬೆಳಗಾವಿ ಡಿಸ್ಟಿಕ್ದಾಗ ಎರಡೇ ಅದಾವೆ. ಬೆಳಗಾವಿ ಡಿಸ್ಟಿಕ್ದಾಗ ಎಲ್ಲಿ ಪ್ರಾಬ್ಲಮ್ ಬಂದು ಬ್ಯಾಟ್ರಿ ಪ್ರಾಬ್ಲಮ್ ಬಂತಪ್ಪ, ಏನಾದರೂ ಪ್ರಾಬ್ಲಮ್ ಬಂತಂದ್ರೆ ಈಗ ಮಾಡೋಕೆ ಎಷ್ಟು ದಿನ ಆಗ್ತೈತಿ ನಿಮ್ಗೆ? ನಮ್ಮ ಬ್ಯಾಟ್ರಿ ವಾರಂಟಿ ಮ್ಯಾಗ ವಾರಂಟಿ ಕ್ಲೇಮ್ ಮಾಡೋದಿತ್ತಂದ್ರೆ ನಮ್ಮ ಟೀಮ್ಲೆ ನಮ್ದು ಸಕ್ಸಸ್ ಫ್ಯಾಕ್ಟ್ರಿ ತರಿಸಿ ಕೊಡ್ಬೇಕು. ಅಂದರೆ ಎಷ್ಟು ದಿನ ಕೊಡ್ತೀರಿ? ಎಷ್ಟು ದಿನ? 4 ಡೇಸ್ ಅದು ಬರ್ತೈತೆ ರೀ. 4 ಡೇಸ್ ಮಟ್ಟ ಗಾಡಿ ನೀವು ಇಟ್ಕೊತೀರಿ. ಬರೋದೈತೆ ನಿಮಗೆ. ಇದು ಇಂಡಿಯಾದಾಗ ಎಲ್ಲ ಗಾಡಿ ಸರ್ವಿಸ್ ನಮ್ದು ಬೆಳಗಾವಿದಾಗ ಅಷ್ಟು ಅಂತೇನಿಲ್ಲ. ನಮ್ದು ಇಂಡಿಯಾದಾಗ ಅಷ್ಟು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ. ಹಬ್ ಮೋಟ್ರದಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು. ಯಾವ್ದು? ಹಬ್ ಮೋಟ್ರ್ ಈ ಗಾಡಿ ಒಳಗೆ ಬರ್ತೈತೆ ಅಲ್ರಿ, ಸೆಕೆಂಡ್ ಜನ್ರೇಷನ್. ಯಾವುದು ಈ ಗಾಡಿ? ಸೆಕೆಂಡ್ ಜನರೇಷನ್. ಈ ಥರ್ಡ್ ಜನ್ರೇಷನ್ ಹಬ್ ಮೋಟ್ರ್ ಬರ್ತೈತಿಲ್ಲ ಅದ್ರಾಗ, ವೀಲ್ದ ಮೋಟ್ರ್. ಆ ಮೋಟ್ರ್ ಸಂಬಂಧ ನಮ್ಗೆ ಮಳೆಗಾಲದಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತೆ. ಮಳೆಗಾಲದಾಗ ಅಷ್ಟು ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೆ ಸಾಲ್ವ್ ಮಾಡಿದ್ದಾರೆ. ಅದು ಸೆಕೆಂಡ್ ಜನ್ರೇಷನ್ ಮಾಡೆಲ್ ಬಂದ್ ಮಾಡಿದ್ದಾರೆ. ಸೆಕೆಂಡ್ ಜನ್ರೇಷನ್. ಈ ಥರ್ಡ್ ಜನ್ರೇಷನ್ದಾಗ ನಿಮ್ಗೆ ಎಕ್ಸ್ದಾಗ ಅದ್ರ ಹಂಗೆ ಸಿಗ್ತೈತೆ ರೀ. ಅದು ಚೈನ್ ಡ್ರೈವ್ ಇದೆ. ಅದೇನು ಪ್ರಾಬ್ಲಮ್ ಅಂತಂದ್ರೆ ಎಷ್ಟು ದಿನ ಮಾಡ್ಕೊಡ್ತೀರಿ? ಅದೇ ಇದು ಗಾಡಿಯಿಂದ ನಿಮ್ಮ ಗಾಡಿದು ಯಾವ ರೀತಿ ಕಂಪ್ಲೇಂಟ್ ಕೇಳಿಲ್ಲ. ಗಾಡಿದು ಏನೂ ಇಲ್ಲ, ಗಾಡಿ ಚಲೋ ಐತಿ, ಗಾಡಿದಿಂದ ನಿಮ್ಮ ಮೈಲೇಜ್ ಜಾಸ್ತಿನೇ ಐತಿ. ಈಗ ಯಾವಾಗ ತೊಗೊಂಡ್ರೈತ 150 ಕೊಡತ್ತಿಲ್ಲ, 110 ಲಾಸ್ಟ್. 110 ಲಾಸ್ಟ್ ಕೊಡೋದವ. ಆದ್ರೇನು ಗಾಡಿದೇನು ನಾ ಕೇಳತ್ತಿದ್ದೆ, ಯಾರು ಕೇಳೋಕೆ ಎನ್ಕ್ವೈರಿ ಮಾಡೋದಾಗ ನಮ್ಗೆ ಸಿಗತ್ತಿತ್ತು ಏನಂದ್ರೆ ಗಾಡಿ ಐತಲ್ಲ ಸರ್ವಿಸಿಂಗ್ ಬೇಗ ಮಾಡ್ಕೊಡತ್ತಿಲ್ಲ, ಗಾಡಿ ಅವರೇ ಸರ್ವಿಸ್ ಸೆಂಟರ್ ಅದು ಪ್ರಾಬ್ಲಮ್ ಐತಿ. ಅದ್ರ ಸಂಬಂಧ ಐತಲ್ಲ ನಾವು ಗಾಡಿ ಐತಲ್ಲ ತೊಗೊಳಕ್ಕೆ ಭಾಳ ವಿಚಾರ ಮಾಡತ್ತೀವಿ. ಸರ್ವಿಸ್ ಸೆಂಟರ್ ನಮ್ದು ಅಂದ್ರೆ ಸರ್ವಿಸ್ ಸೆಂಟರ್ ಡಿಸ್ಟಿಕ್ದಾಗ ಅದೇ ಹೇಳಿದ್ನಲ್ರಿ, ಎರಡೇ ಅದಾರ ನಮ್ಗೆ. ಈಗ ಬೆಳಗಾವಿ ಡಿಸ್ಟಿಕ್ದಾಗ. ಬೆಳಗಾವಿ ಡಿಸ್ಟಿಕ್ದಾಗ ಈಗೆಲ್ಲ ಬೆಳಗಾವಿ ಡಿಸ್ಟಿಕ್ ಆಲ್ ಓವರ್ ನಮ್ದು ಸೇಲಿಂಗು ಜಾಸ್ತಿ ಆಗೈತಿ. ಆಲ್ ಓವರ್ ಇಂಡಿಯಾದಾಗ ಎಲೆಕ್ಟ್ರಿಕ್ ವೆಹಿಕಲ್ದಾಗ ನಮ್ಗೆ ಜಾಸ್ತಿ ಐತಿ. ಅದು ಅಲ್ಲಿ ಆ ತಿಲಪಾಡಿದಾಗ ಹೋಗಿದ್ದಿಲ್ಲ. ಅವರು ಏನು ಹೇಳಿರಂದ್ರೆ
ಈಗ ಸೇಲ್ ಒಮ್ಮೆಗ್ಲೆ ಬೂಸ್ಟ್ ಆಗಿಬಿಟ್ಟೈತಿ. ಸೇಲ್ ಒಮ್ಮೆಗ್ಲೆ ಬೂಸ್ಟ್ ಆಗಿದ್ದಕ್ಕೆ ನಮಗೆಲ್ಲ ಅದು ಗಾಡಿ ಸರ್ವಿಸ್ ಕಂಟ್ರೋಲ್ ಮಾಡೋಕೆ ಆಗೋದು ಅಂತೇಳಿ ಹೇಳತ್ತಾರ. ಅನ್ಕೊಂಡಿಕ್ಕಿಂತ ಜಾಸ್ತಿ ಸೇಲ್ ಆಗಿದೆ, ಅದಕ್ಕೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ. ಈಗಂತೂ ಕವರ್ ಮಾಡ್ತಾ ಇದ್ದಾರೆ, ಅಂದ್ರೆ ಹೊರಗಡೆ ಲೋಕಲ್ ಮೆಕ್ಯಾನಿಕಲ್ಗೂ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಇವರು ಎಕ್ಸಸರೀಸ್ ತರಿಸಿ ನೀವು ಕಸ್ಟಮರು ಎಕ್ಸಸರೀಸ್ ಆನ್ಲೈನ್ ತರಿಸ್ಬೋದು. ವೆಂಡರ್ ಡೀಲರ್ಶಿಪ್ ಯಾವುದು ಅಟೆನ್ಷನ್. ಈ ಗಾಡಿ ಏನಾರ ಪ್ರಾಬ್ಲಮ್ ಬಂದ್ರೆ 4 ದಿನದಾಗ ಮಾಡ್ಕೊಡ್ತೀವಿ. ಅಂದ್ರೆ ನಿಮ್ಮ ಬ್ಯಾಟ್ರಿ ವಾರಂಟಿ ಮ್ಯಾಗ ಇದ್ದು ಅಂದ್ರೆ ಲೇಟ್ ಆಗ್ತೈತಿ. ವಾರಂಟಿ ಇತ್ತಂದ್ರೆ ವಾರಂಟಿ ಕ್ಲಿಯರ್ ಮಾಡಿ. ಲೇಟ್ ಅಂದರೆ ಎಷ್ಟು? ನಮ್ಮ 4 days ಅದು ಏನು ನೀವು ಬ್ಯಾಟ್ರಿ ಹೋಗಿ ಮೋಟ್ರ್ ಹೋಗಿ 4 days ನಿಮ್ಗೆ ಬರಕ್ಕೆ ಬೇಕು ಟೈಮ್. 4 days ಆದ್ಮೇಲೆ ನಿಮ್ಗೆ ಇಲ್ಲಿ ಬಂದು 2 days ತೊಗೊಳ್ತೀವಿ. 2 days 1 ವೀಕ್ ತೊಗೋತೀರಿ. 1 ವೀಕ್ಕಿಂತ ಬೇಗ ಆಗಲ್ಲ ಅಂತ ಡಿಸೈಡ್ ಮಾಡ್ತೀವಿ. ಏನೋ ಹೇಳ್ತೀವಿ ಹಂಗೇನು ತೊಗೊಂಡಿತ್ತಂದ್ರು ಅಲ್ಲೇ ಚಿಲ್ಲಕೋಡಿ ಒಳಗೆ ನಮ್ಗೆ ಸನಿಪ್ ಆಗ್ತೈತಿ. ಅಲ್ಲೇ ನಾವು ಇದನ್ನ ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ತೀವಿ. ಥ್ಯಾಂಕ್ ಯು. ಫ್ರೆಂಡ್ಸ್, ಇಷ್ಟೋ ಮಟ್ಟ ನೋಡಿರಲ್ಲ. ಈಗ ಓಲಾ ಶೋರೂಮ್ದಾಗ ಬಂದಿದ್ದು. ಓಲಾ ಶೋರೂಮ್ದಾಗ ನಾವು ನಮ್ಗೆ ಏನೇನು ಇನ್ಫಾರ್ಮೇಷನ್ ಬೇಕಲ್ಲ ನಾವೆಲ್ಲ ಕಲೆಕ್ಟ್ ಮಾಡಿಕೊಂಡು, ಬಟ್ ಇದೆಲ್ಲ 1 ವೀಕ್ ಬ್ಯಾಟ್ರಿ ಏನೋ ಪ್ರಾಬ್ಲಮ್ ಅಂತಂದ್ರು 1 ವೀಕ್ ಮಟ್ಟ ಐತಲ್ಲ ಅವ್ರು ಮಾಡೋಕೆ ತೊಗೋತಂತ ಹೇಳ್ತಾರೆ. ಗಾಡಿ ಮಾತ್ರ 170 ಮಟ್ಟ ಕೊಡುವಂಥದ್ದು ಯಾವ ಗಾಡಿ ಇಲ್ಲ. ನಾನು ಭಾಳಷ್ಟು ಕಡೆ ಟ್ರೈ ಮಾಡೀನಿ. ವಿಡಾ, ಚೈತಕ್ ಇವು ಯಾವ ಗಾಡಿ ಅದಾವಲ್ಲ ನಮ್ಗೆ ಐತಲ್ಲ ಕಂಪ್ಲೇಂಟ್ ಅಂದ್ರೆ ಇದೇ ಬರೋದೇ ನೋಡ್ರಿ. ಅಂತ ನೋಡ್ಬೋದು, ಇದು ಗಾಡಿ ಎಲ್ಲ ಹಚ್ಚಿದ್ದವಲ್ಲ, ಇಲ್ಲೆಲ್ಲ ಹಿಂಗೆ ಗಾಡಿ ಹಚ್ಚಿದ್ದದಾವ. ಇದು ಮೇಜರ್ ಪ್ರಾಬ್ಲಮ್ ಬರತೈತಿ. ಲಾಸ್ಟಿಗೆ ಏನು ಅನ್ನೋದೈತಲ್ಲ, ನಾನು ನಿಮ್ಗೆ ಗಾಡಿ ಯಾವ್ದು ತೊಗೋತೀನಿಲ್ಲ, ಗಾಡಿ ತೊಗೊಂಡಿದ್ದ ಪರ್ಚೇಸ್ ಮಾಡಿದ್ದ ನಿಮಗೆಲ್ಲ ನಾ ಹೇಳ್ತೀನಿ. ನೀ ಏನಾರ ಹೇಳ್ತೀನಪ್ಪ, ಯಾವ ಗಾಡಿ ತೊಗೊಂಡು? ಓಲಾ ಚಲೋ ಅನ್ಸತೈತಿ. ಕಂಪ್ಲೇಂಟ್ದಾಗ ಚಲೋ ರೇಂಜ್. ಹಾಂ, ಯಾವ್ದು ತೊಗೊಂಡು? ಓಲಾನ ತೊಗೊಂಡು. ವಿಡಾ ರೇಂಜ್ ಕಮ್ಮಿ ಕೊಡೋದು. ರೇಂಜ್ ಕಮ್ಮಿ ಕೊಡೋದೈತಿ. ಓಕೆ ಫ್ರೆಂಡ್ಸ್, ಈಗ ಓಲಾ ನಮ್ಮ ತಮ್ಮ ಹೇಳತ್ತಾನ ಓಲಾ ತೊಗೊಂಡು ಅಂತೇಳಿ. ನೋಡೋಣ ಫೈನಲ್ ಇತ್ತಲ್ಲ ಇನ್ನೊಂದ್ಸಲ ಡಿಸ್ಕಸ್ ಮಾಡಿ ಡಿಸಿಷನ್ ತೊಗೊಂಡು ಆಮೇಲೆ ಇಲ್ಲ ಗಾಡಿ ತೊಗೊಂಡಿದ್ದ ಎಲ್ಲ ನಿಮ್ಗೆ ಹೇಳ್ತೀನಂತ. ಅಲ್ಲಿವರೆಗೂ ಟೇಕ್ ಕೇರ್. ಮುಂದಿನ ವ್ಲಾಗ್ದಲ್ಲಿ ಸಿಗೋಣ. ಬಾಯ್.